ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರುರಾಯರ ಸಾನ್ನಿಧ್ಯ ಯೂಟ್ಯೂಬ್ ಕನ್ನಡ ಚಾನಲಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಿಂದೂಗಳ ಪಾಲಿನ ಹೊಸ ವರ್ಷ ಅಂತ ಕರೆಯುವ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ, ಯುಗಾದಿ ಅಮಾವಾಸ್ಯೆ ಯಾವ ದಿನ ಆಚರಣೆ ಮಾಡಬೇಕು, ಪಾಡ್ಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಮತ್ತು ಯುಗಾದಿಗೆ ಪೂಜಾ ಸಮಯ ಶುಭ ಮುಹೂರ್ತ ಯಾವುದು, ಮತ್ತು ಸರಳವಾಗಿ ಯಾವ ರೀತಿ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು, ಯುಗಾದಿ ಹಬ್ಬಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು, ಪೂಜೆಗೆ ಶುಭ ಸಮಯ ಯಾವುದು, ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಯುಗಾದಿ ಅಂದ್ರೆ ಹೊಸ ವರ್ಷ, ಹೊಸ ಸಂವತ್ಸರ ಪ್ರಾರಂಭವಾಗುವ ಸಮಯ. ನಾವು ಈ ವರ್ಷ ಅಂದರೆ 2025ರಲ್ಲಿ ವಿಶ್ವಾವಸು ನಾಮ ಸಂವತ್ಸರ ಇತ್ತು. ಇನ್ನು ಯುಗಾದಿ 19ನೇ ತಾರೀಕು ಗುರುವಾರ ಇರೋದ್ರಿಂದ ಅಂದಿನಿಂದ ನಮಗೆ ಪರಾಭವನಾಮ ಸಂವತ್ಸರ ಅನ್ನೋದು ಪ್ರಾರಂಭವಾಗುತ್ತದೆ ಸ್ನೇಹಿತರೆ. ಇನ್ನು ನಮಗೆ ಮುಖ್ಯವಾಗಿ ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಯುಗಾದಿ ಅಮಾವಾಸ್ಯೆಯು ಮಾರ್ಚ್ 18ನೇ ತಾರೀಕು ಬುಧವಾರ ಬೆಳಿಗ್ಗೆ 8:25 ಪ್ರಾರಂಭವಾಗಿ ಮರುದಿನ ಗುರುವಾರ 19ನೇ ತಾರೀಕು 6:51 ಮುಕ್ತಾಯವಾಗುತ್ತದೆ. ಇನ್ನು ಈ ವರ್ಷ ತುಂಬಾ ವಿಶೇಷ ಏನು ಅಂತಂದರೆ, ಯುಗಾದಿ ಅಮಾವಾಸ್ಯೆ ಯುಗಾದಿ ಪಾಡ್ಯ ಎರಡು ಒಂದೇ ದಿನ ಬಂದಿರೋದು ಅತ್ಯಂತ ವಿಶೇಷ. ಈ ರೀತಿಯಾಗಿ ಬರೋದು ಜ್ಯೋತಿಷ್ಯಗಳ ಪ್ರಕಾರ 100 ವರ್ಷಗಳಿಗೆ ಒಮ್ಮೆ ಅಂತ ಹೇಳ್ತಾರೆ. ಯಾಕಂತಂದರೆ ಸೂರ್ಯೋದಯ ಆ ದಿನ ಸೂರ್ಯೋದಯ ಬಂದು 6:35 ಸೂರ್ಯ ಉದಯ ಆದ್ರೂ ಗುರುವಾರ 6:50 ನಮಗೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತದೆ. ಹಾಗಾಗಿ 6:51 ನಮಗೆ ಪಾಡ್ಯ ತಿಥಿ ಅಂದರೆ ಪ್ರತಿಪಾದ ಅಥವಾ ಪಾಡ್ಯ, ಯುಗಾದಿ ಪಾಡ್ಯ ಅಂತ ಕರಿತೀವಲ್ಲ, ಆ ತಿಥಿ ಅನ್ನೋದು ಪ್ರಾರಂಭವಾಗುತ್ತದೆ. ಯುಗಾದಿ ಅಮಾವಾಸ್ಯೆ ತಿಥಿ ಮತ್ತು ಪಾಡ್ಯ ತಿಥಿ ಒಂದೇ ದಿನ ಬಂದರೆ ಅಂದು ನಾವು ಯುಗಾದಿ ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಅದರಲ್ಲೂ ಈ ವರ್ಷ ಗುರುವಾರ ಬಂದಿರೋದು ಅತ್ಯಂತ ವಿಶೇಷ ಮತ್ತು ತುಂಬಾ ಶುಭ ಯೋಗದಲ್ಲಿ ಈ ಒಂದು ಯುಗಾದಿ ಹಬ್ಬ ಬಂದಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಪಾಡ್ಯ ತಿಥಿಯು ನಮಗೆ ಗುರುವಾರ 19ನೇ ತಾರೀಕು ಬೆಳಗ್ಗೆ 6:52 ಪ್ರಾರಂಭವಾಗಿ ಮರುದಿನ ಶುಕ್ರವಾರ 20ನೇ ತಾರೀಕು 4:52 ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಇಡೀ ದಿನ ನಮಗೆ ಪ್ರತಿಪದ ಅಥವಾ ಪಾಡ್ಯ ತಿಥಿ ಇದೆ. ಈ ದಿನ ಉತ್ತರ ಭಾದ್ರ ನಕ್ಷತ್ರ, ಶುಕ್ಲ ಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ಇದು ಅತ್ಯಂತ ವಿಶೇಷ ಯೋಗದಲ್ಲಿ ಈ ಒಂದು ಪರಾಭವನಾಮ ಸಂವತ್ಸರ ಪ್ರಾರಂಭವಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯ ಬಾಗಿಲಲ್ಲಿ ಬಣ್ಣದಿಂದ ಕಂಗೊಳಿಸುವ ರಂಗೋಲಿಯನ್ನು ಹಾಕಿ ಹೊಸ್ತಿಲೆ ಪೂಜೆಯನ್ನು ಮಾಡಿ, ತುಳಸಿ ಕಟ್ಟೆಯನ್ನು ಪೂಜೆ ಮಾಡಿ, ಮನೆಯ ಮುಂಬಾಗಿಲಿನ ಒಂದು ಬಾಗಿಲಿಗೆ ಮಾವಿನ ಸೊಪ್ಪಿನ ತೋರಣವನ್ನು ಕಟ್ಟಿ ಹೊಸ್ತಿಲಿಗೆ ಪೂಜೆಯನ್ನು ಮಾಡಿ, ಹೊಸ್ತಿಲಿಗೆ ಮತ್ತು ತುಳಸಿ ಕಟ್ಟೆಗೆ ಅಲಂಕಾರವನ್ನು ಮಾಡಿ, ಆ ದಿನ ಎಣ್ಣೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ದೇವರ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ. ಇನ್ನು ಈ ವರ್ಷ ನಮಗೆ ವಿಶೇಷವಾಗಿ ಗುರುವಾರ ಅಮಾವಾಸ್ಯೆ ತಿಥಿ ಮತ್ತು ಪಾಡ್ಯ ತಿಥಿ ಇರೋದ್ರಿಂದ ಅಮಾವಾಸ್ಯೆ ಮತ್ತು ಪಾಡ್ಯನ ಎರಡೂ ಒಂದೇ ದಿನ ನಾವು ಆಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ. ಆದರೆ ಅದಕ್ಕಿಂತ ಮುಂಚೆ ನಮಗೆ ದೇವರ ಮನೆಯನ್ನು ನಾವು ಯಾವಾಗ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ, ಗುರುವಾರ ಅಂತೂ ಅಮಾವಾಸ್ಯೆ ಮತ್ತು ಪಾಡ್ಯ ಇರೋದ್ರಿಂದ ನಮಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಬರಲ್ಲ. ಬುಧವಾರ ಬೆಳಗ್ಗೆ 6 ಗಂಟೆಯಿಂದ 7:30 ಒಳಗಡೆ ನಾವು ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಆ ಟೈಮಲ್ಲಿ ಆಗಲ್ಲ ಅನ್ನೋರು ಆದಷ್ಟು ಸೋಮವಾರನೇ ನಾವು ದೇವರ ಮನೆಯನ್ನು ಕ್ಲೀನ್ ಮಾಡಿ ದೇವರ ಸಾಮಗ್ರಿಗಳನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡು ಹಬ್ಬವನ್ನು ಮಾಡ್ಬೋದು ಸ್ನೇಹಿತರೆ. ಇನ್ನು ಗುರುವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಅಭ್ಯಂಗನ ಸ್ನಾನ ಅಂದರೆ ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ, ಮನೆ ದೇವರು ಕುಲದೇವರ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ. ಆ ದಿನ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಹೊಸ ಪಂಚಾಂಗವನ್ನು ತಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆ ದೇವರು ಕುಲದೇವರು ಪೂಜೆಯನ್ನು ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತು ಆ ದಿನ ಹಿರಿಯರ ಪೂಜೆಯನ್ನು ಮಾಡೋರು ಮಾಡ್ತಾರೆ. ಮತ್ತು ರೈತರು ಹೊಲಗಳಿಗೆ ಹೋಗಿ ಹೊಲಗಳಲ್ಲಿ ಪೂಜೆಯನ್ನು ಸಹ ಮಾಡಿ ಬರ್ತಾರೆ. ಇನ್ನು ವಿಶೇಷವಾಗಿ ಪರಾಭವನಾಮ ಸಂವತ್ಸರ
19ನೇ ತಾರೀಕು ಪಾಡ್ಯ ತಿಥಿಯಿಂದ ಪ್ರಾರಂಭವಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಈ ದಿನ ಯುಗಾದಿ ಹಬ್ಬವನ್ನು ನಾವು ಸರಳವಾಗಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಹೊಸ ವರ್ಷ, ಹೊಸ ಸಂವತ್ಸರ ಅಷ್ಟೇ ಅಲ್ಲದೆ ಹಿಂದೂಗಳ ಪಾಲಿನ ಹೊಸ ವರ್ಷ ಅನ್ನೋದು ಅಂದಿನಿಂದ ಪ್ರಾರಂಭವಾಗುತ್ತದೆ. ಹಾಗಾಗಿ ಅಂದು ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ದೇವರು ಕುಲದೇವರ ಪೂಜೆಯನ್ನು ಮಾಡಿ ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ, ವಿಶೇಷವಾಗಿ ಯುಗಾದಿಗೆ ಹೋಳಿಗೆ ಒಬ್ಬಟ್ಟನ್ನು ಮಾಡಿ, ಮಾವಿನಕಾಯಿ ಚಿತ್ರಾನ್ನ ಪಚ್ಚಡಿಯನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಆ ನೈವೇದ್ಯವನ್ನು ಮನೆ ಮಂದಿಯೆಲ್ಲ ಸೇವನೆ ಮಾಡ್ತಾರೆ. ದೇವರಿಗೆ ವಿಶೇಷವಾಗಿ ಧೂಪ ದೀಪ ಎಲ್ಲವನ್ನು ಮಾಡಿದ ನಂತರ ಮನೆಯಲ್ಲಿ ಹಿರಿಯರಿಗೆ ಬೇವು ಬೆಲ್ಲವನ್ನು ಕೊಟ್ಟು ಹಿರಿಯರ ಆಶೀರ್ವಾದವನ್ನು ಸಹ ಪಡಿತಾರೆ. ಅಷ್ಟೇ ಅಲ್ಲದೆ ಸಾಯಂಕಾಲ ಚಂದ್ರೋದಯ ಆದ ನಂತರ ಚಂದ್ರ ದರ್ಶನವನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡಿತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಆ ದಿನ ಇಡೀ ದಿನ ಹೊಸ ಬಟ್ಟೆಯನ್ನು ಉಟ್ಟು ಮನೆ ಮಂದಿಯೆಲ್ಲ ಹೋಳಿಗೆ ಊಟವನ್ನು ಮಾಡಿ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಮನೆ ಮಂದಿಯೆಲ್ಲ ಸಂಭ್ರಮದಿಂದ ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಸರಳವಾಗಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಈ ಇಡೀ ದಿನ ನಮಗೆ ಪಾಡ್ಯತಿಥಿ ಇರೋದ್ರಿಂದ ರಾಹುಕಾಲ ಒಂದನ್ನು ಬಿಟ್ಟು ನಾವು ಇಡೀ ದಿನ ಪೂಜೆಯನ್ನು ಮಾಡ್ಬೋದು. ಆದರೆ ಹಬ್ಬ ಅಲ್ವಾ, ಬೆಳಗ್ಗೆ ಬೇಗ ಎದ್ದಿರ್ತೀವಿ. ಬೆಳಗ್ಗೆ ದೇವ್ರ ಪೂಜೆಯನ್ನು ಮುಗಿಸ್ಕೊಂಡು ಆ ನಂತರ ಅಡುಗೆ ಕೆಲಸವನ್ನು ದೇವರಿಗೆ ನೈವೇದ್ಯವನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಇನ್ನು ಈ ಹೊಸ ವರ್ಷ ಹೊಸ ಸಂವತ್ಸರ ಪ್ರಾರಂಭದಲ್ಲಿ ವಿಶೇಷವಾಗಿ ಆ ದಿನ ಇಡೀ ದಿನ ಯಾರ ಜೊತೆಗೂ ಕೋಪ ಮಾಡಿಕೊಳ್ಳದೆ ಸಿಟ್ಟಾಗದೆ ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. 100 ವರ್ಷಗಳ ನಂತರ ಬಂದಿರುವಂಥ ವಿಶೇಷ ಯುಗಾದಿ ಅಂತ ಈ ಯುಗಾದಿಯನ್ನು ಹೇಳ್ತಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ವಿಶೇಷ ಯೋಗಗಳೊಂದಿಗೆ ಈ ಒಂದು ಯುಗಾದಿ ಬಂದಿದೆ. ಈ 19ನೇ ತಾರೀಕು ಇಡೀ ದಿನ ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ಆ ದಿನ ಚಿನ್ನ ಬೆಳ್ಳಿಯನ್ನು ಸಹ ನಾವು ಖರೀದಿ ಮಾಡಬಹುದು ಸ್ನೇಹಿತರೆ. ತಿಳ್ಕೊಂಡ್ರಲ್ಲ, ಯುಗಾದಿ ಹಬ್ಬದ ಸರಳವಾದ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ.